ಕೋಡುಬಳೆ ಅಂದ್ರೆ ಅಡುಕಲೆ. ಸಿಎಂ ಡಿಕೆ ಸಂಪುಟವನ್ನ ಸೇರಿಕೊಂಡಿದ್ದಾರೆ ನೂತನ ಸಚಿವರು. ನಿನ್ನೆಯಷ್ಟೇ ಪ್ರಮಾಣ ವಚನ ಕಾರ್ಯ ನಡೆದಿದೆ. 19 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಲೋಕಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಿನ್ನೆ ನಡೆಯಿತು. 7 ಹೊಸ ಮುಖ ಹಾಗೂ 12 ಹಳೆ ಮುಖಗಳಿಗೆ ಮಣೆಯನ್ನ ಹಾಕಲಾಗಿದೆ. ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅಂತ ತುದಿಗಾಲಿನಲ್ಲಿ ಕೂತಿದ್ದಂತಹ ಶಾಸಕರಿಗೆ ಫೈನಲಿ ಇದೀಗ ಸಂಪುಟ ವಿಸ್ತರಣೆ ಆಗಿದೆ. ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. 9 ಜನರು, ಅದರಲ್ಲಿ 7 ಹೊಸ ಮುಖ 12 ಹಳೆ ಮುಖಗಳಿಗೆ ಮಣೆ ಹಾಕಲಾಗಿದೆ. ಸಿಎಂ ಡಿಕೆ ಸಂಪುಟ ಸೇರಿದ್ದಾರೆ 19 ನೂತನ ಸಚಿವರು. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ, ಹಾಗೆ ಕನಕಗಿರಿ ಶಾಸಕ ಶಿವರಾಜ್ ತಂಗಡಗಿ, ಹಾವೇರಿ ಶಾಸಕ ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ರಘುಮೂರ್ತಿ, ಲಕ್ಷ್ಮಣ ಸವದಿ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷನ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ರಂಗ್ ಶೆಟ್ಟಿ, ಎಸ್ಎಸ್ ಮಲ್ಲಿಕಾರ್ಜುನ್, ಅಜಯ್ ಸಿಂಗ್, ಎನ್ ಚೆಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಎಚ್ಸಿ ಬಾಲಕೃಷ್ಣ, ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರು. ಈ 19 ಜನರು ನೂತನ ಸಚಿವರಾಗಿ ನಿನ್ನೆಯಷ್ಟೇ ಪದಗ್ರಹಣ ಆಗಿದೆ. 7 ಹೊಸ ಮುಖಗಳು 13 ಹಳೆ ಮುಖಗಳು ಸೇರ್ಪಡೆಯಾಗಿದೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಒಂದು ಕಡೆ ಈಗಾಗಲೇ ರಾಜೀನಾಮೆ ಪರ್ವ ಕೂಡ ಶುರುವಾಗಿದೆ. ಸಚಿವ ಸ್ಥಾನ ಸಿಗದೆ ಇದ್ದಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಕ್ಕೆ ಮುಂದಾಗ್ತಿದ್ದಾರೆ ನಾಯಕರು. ಇಂಡಿ ಶಾಸಕ ಯಶವಂತರಾಯಗೌಡ ರಾಜೀನಾಮೆಯನ್ನ ನೀಡ್ತಾ ಇದ್ದು, ಇದು ರಾಜೀನಾಮೆ ನೀಡ್ತೀನಿ ಅಂತ ಬೇಳೂರು ಗೋಪಾಲ್ ಕೃಷ್ಣ ಕೂಡ ಹೇಳಿದ್ದಾರೆ. ನಿಗಮ ಮಂಡಳಿ ಸ್ಥಾನಗಳಿಗೆ ಶಾಸಕರಿಂದ ರಾಜೀನಾಮೆಯನ್ನ ನೀಡಲಾಗ್ತಾ ಇದ್ದು, ಹೊನ್ನಾಳಿ ಶಾಸಕ ಶಾಂತನಗೌಡ ಸಹ ಇಂದು ರಾಜೀನಾಮೆ ನೀಡಬಹುದಾದಂತ ಸಾಧ್ಯತೆ ದಟ್ಟವಾಗಿದೆ. ಸಂಪುಟ ವಿಸ್ತರಣೆ 2.0 ಆಗಿದ್ದಾಯಿತು. ನಂತರದಲ್ಲಿ ಇದೀಗ ಅಸಮಾಧಾನಗಳು ಸ್ಫೋಟಗೊಳ್ತಾ ಇದೆ. ಈ ಅಸಮಾಧಾನದ ಬೆಂಕಿಯ ಜ್ವಾಲೆಯಲ್ಲಿ ಕಾಂಗ್ರೆಸ್ ಬೇಯುವಂತಹ ಸಾಧ್ಯತೆಗಳೇ ದಟ್ಟವಾಗಿದ್ದು, ಇದನ್ನು ಯಾವ ರೀತಿ ಹೈಕಮಾಂಡ್ ತಣಿಸುತ್ತೆ, ರಾಜ್ಯ ನಾಯಕರು ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಈಗ ರಾಜೀನಾಮೆ ನೀಡೋದಕ್ಕೆ ಇಂಡಿ ಶಾಸಕ ಯಶವಂತರಾಯಗೌಡ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಹಾಗೆ ಬೇಳೂರು ಗೋಪಾಲ್ ಕೃಷ್ಣ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹೊನ್ನಾಳಿ ಶಾಸಕ ಶಾಂತನಗೌಡ ಸಹ ಇಂದು ರಾಜೀನಾಮೆ ನೀಡಬಹುದಾದಂಥ ಸಾಧ್ಯತೆಗಳೇ ದಟ್ಟವಾಗಿದೆ. ಇತ್ತ ಎಸ್ಎನ್ ಸುಬ್ಬಾರೆಡ್ಡಿಗೆ ಕೈ ತಪ್ಪಿದೆ ಸಚಿವ ಸ್ಥಾನ. ಇದರ ಬೆನ್ನಲ್ಲೇ ಆಕ್ರೋಶಗಳು ಕೂಡ ಭುಗಿಲೆದಿವೆ. ಬಾಗೇಪಲ್ಲಿ ಕ್ಷೇತ್ರದ 3 ತಾಲೂಕುಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಬಾಗೇಪಲ್ಲಿ, ಗುಡಿಬಂಡೆ, ಬೇಳೂರು, ಚೇಳೂರು ಈ 3 ಗ್ರಾಮಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗ್ತಾ ಇದ್ದು, 3 ಬಾರಿ ಶಾಸಕರಾಗಿದ್ರೂ ಕೂಡ ಸಚಿವ ಸ್ಥಾನ ನೀಡದೇ ಇರೋದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಎಸ್ಎನ್ ಸುಬ್ಬಾರೆಡ್ಡಿ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ತಮಗೆ ಈ ಬಾರಿ ಸಿಕ್ಕೇ ಸಿಗಬಹುದು ಅನ್ನುವಂಥ ಆಸೆಗಣ್ಣಿನಿಂದ ಕಾಯ್ತಾ ಇದ್ರು. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕಾಗಿ ಅವರ ಅಭಿಮಾನಿಗಳಲ್ಲಿ ಆಕ್ರೋಶ ಭುಗಿಲೆದ್ದಿದೆ. 3 ತಾಲೂಕುಗಳನ್ನು ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸಚಿವ ಸ್ಥಾನ ಸಿಗದಕ್ಕಾಗಿ ಹಲವೆಡೆ ಈಗಾಗಲೇ ಆಕ್ರೋಶಗಳು ಕೂಡ ಭುಗಿಲೆದ್ದಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ನಾಯಕನಿಗೆ ಮಂತ್ರಿಗಿರಿ ತಪ್ಪಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಟೈರ್ಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 3 ಬಾರಿ ಗೆದ್ದಿರುವಂತಹ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದ ಬೆನ್ನಲ್ಲೇ ಅವರ ಆಪ್ತೇಷ್ಟರು, ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದ 3 ತಾಲೂಕುಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದು, ಹೈಕಮಾಂಡ್ಗೆ ಬೆಸಿ ಮುಟ್ಟಿಸುವಂತಹ ತಂತ್ರಕ್ಕೂ ಮುಂದಾಗ್ತಿದ್ದಾರೆ. ಕೋಡುಬಳೆ ಅಂದ್ರೆ ಅಡುಕಲೆ.